ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವೆಲ್ಲ ಅಕ್ಕ ನಾಗಮ್ಮನ ಮಹಿಳಾ ಸಂಘದವರು. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಒಳ್ಳೊಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ. ಇಳಕಲ್ ಇಳಕಲ್ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದೇನು? ಮಹಾಂತ ಮಠ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಳಕಲ್ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದೇನು? ಮಹಾಂತ ಮಠ. ಅದಾದಮೇಲೆ ಇಳಕಲ್ ಸೀರೆ. ಅದಾದ ನಂತರ ಈಗ ಇಳಕಲ್ ಗ್ರೈನೇಟ್ಸ್, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಇಳಕಲ್ ಗ್ರೈನೇಟ್ಸ್ ಕೂಡ, ಗ್ರೈನೇಟ್ಸ್ಗೂ ಇಳಕಲ್ ಫೇಮಸ್ ಆಗೈತೆ ಅಂತ ಹೇಳಕ್ಕೆ ಬಯಸ್ತೀನಿ. ಮಹಾಂತ ಮಠ ಅಂದ್ರೆ ಮಹಾಂತ ಜೋಳಿಗೆ ಅಂತಲೇ ಹೆಸರಾಗೈತದು. ಅಂತ ಅದ್ರ ಬಗ್ಗೆ ಹೇಳಾಕ ಮತ್ತು ಅಂಥ ಒಂದು ಊರಾಗ ನಾವು ಅದೀವಿ ಅಂತ ಹೇಳ್ಕೊಳಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇಂದಿಗೆ 500 ವರ್ಷಗಳ ಹಿಂದೆ ಚಿತ್ತರಗಿ ಸಂಸ್ಥಾನ ಮಠದ ಪೀಠವನ್ನು ಅಲಂಕರಿಸಿದ ಶ್ರೀ ಮಣಿಪ್ರ ವಿಜಯ ಮಹಾಂತ ಸ್ವಾಮಿಗಳು ಇಂದಿಗೆ 143 ವರ್ಷಗಳ ಹಿಂದೆ ಅವ್ರು ಇದ್ದರು. ಅವ್ರ ಬಗ್ಗೆ ಹೇಳುವುದಂದ್ರೆ, ಒಂದು ದೊಡ್ಡ ಪರ್ವತನ ಒಂದು ಕನ್ನಡಿ ಒಳಗೆ ತೋರಿಸ್ದಂಗೆ ನಾವು. ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ, ಆದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡದ್ದು ಹೇಳ್ತೀವಿ. ವಿಜಯ ಮಹಾಂತಪ್ಪನವರು ಮೂಲತಃ ಶಶಿವಾಳದವರು. ಅವರು ಭಕ್ತರ ಒತ್ತಾಯದ ಮೇರೆಗೆ ಚಿತ್ತರಗಿ ಪೀಠವನ್ನು ಅಲಂಕರಿಸಿದ್ರು ಅವರು. ಆಮೇಲೆ ಅವರು ಬಸವಣ್ಣನವರ ವಚನಗಳನ್ನು ಅನುಸರಿಸಿಕೊಂಡು, ಅದರಂತೆ ಆ ವಚನಗಳನ್ನು ಬೆನ್ನಿಗಿಟ್ಟುಕೊಂಡು ಅದನ್ನು ಅನುಸರಿಸಿಕೊಂಡು ಬಂದವರವರು. ಅದರಂತೆ ನಮ್ಮ ಈಗಿನ ಅಂದ್ರೆ 19ನೇ ಪೀಠದ ಶ್ರೀ ಮಣಿಪ್ರ ಡಾಕ್ಟರ್ ವಿಜಯ ಮಹಾಂತಪ್ಪಗಳವರು ಸಹ ಅವರಂತೆ ನಡೆದವ್ರವರು. ಆಮೇಲೆ ನಮ್ಮ ಅಜ್ಜರು ಏನು ಹೇಳ್ತಿದ್ರಂದ್ರೆ, ಅಂಗದಲ್ಲಿ ಲಿಂಗವಿರಲಿ, ಲಿಂಗದಲ್ಲಿ ಎಲ್ಲವನ್ನು ಕಾಣ್ರಿ. ಅಂದ್ರೆ ಲಿಂಗ, ನೀವು ಈಗ ಊರಾಗ 100 ಗುಡಿ ಇರ್ತಾವೆ. ಹನುಮಪ್ಪನ ಗುಡಿಗೆ ಹೋದೆ, ಅಮ್ಮನ ಗುಡಿಗೆ ಹೋದೆ, ದುರ್ಗವನ ಗುಡಿಗೆ ಹೋದೆ, ಹಿಂಗೆ ಎಲ್ಲ ಗುಡಿಗೆ ಅಡ್ಡಾಡಬೇಡ್ರಿ. ಹಿರಿಯರಿಗೆ ಗೌರವಿಸ್ರಿ, ಜಾತಿ ಭೇದ ಅಂಥೇಳಿ ಅದನ್ನ ಅನ್ಕೋಬೇಡ್ರಿ, ಎಲ್ಲರೂ ಒಂದೇ ಅಂತ ನಡೀರಿ, ಎಲ್ಲರಿಗೂ ಗೌರವ ಕೊಡ್ರಿ ಅಂತ ಹೇಳಿದ್ರು ಅವರು. ಆಮೇಲೆ ನಮ್ಮ ಊರಾಗ ದರ್ಗಾ ಐತ್ರಿ. ಅವರು ದರ್ಗಾದ ಮುರ್ತುಜಾ ಖಾದ್ರಿಗಳು, ಆಮೇಲೆ ನಮ್ಮ ಅಜ್ಜರು ಆಪ್ತ ಮಿತ್ರರು ಅವರಿಬ್ರು. ನಮ್ಮ ಅಜ್ಜರು ದರ್ಗಾಕ್ಕೆ ಹೋಗ್ತಿದ್ರು, ಅವರು ನಮ್ಮ ಮಠಕ್ಕೆ ಬರ್ತಿದ್ರು. ಈ ರೀತಿ ಒಂದೇ ಭಾವದಿಂದ ಇರ್ರಿ ಅಂತ ನಮ್ಮ ಅಜ್ಜರು ಹೇಳ್ತಿದ್ರು. ಆಮೇಲೆ ನಮ್ಮ ಅಜ್ಜರು ಸರಳ ಸಾಮೂಹಿಕ ವಿವಾಹ ಪದ್ಧತಿಯನ್ನು ಜಾರಿಗೆ ತಂದ್ರು. ಈಗಿನ ಮದುವೆ ಅಂತೂ ನೀವು ನೋಡ್ರಿ ಎಲ್ಲ ಎಷ್ಟು ಆಡಂಬರದಿಂದ ಕೂಡಿರ್ತಾವೆ. ಹಂಗೆ ಮಾಡಬೇಡ್ರಿ, ದುಂದು ವೆಚ್ಚ ಮಾಡಬೇಡ್ರಿ. ಆಮೇಲೆ ಎಲ್ಲ ಅಕ್ಕಿ ಕಾಳು ಹಾಕ್ತಿದ್ರು, ಅವ್ರನ್ನ ಹಾಕಬೇಡ್ರಿ. ತಿನ್ನೋ ಅಕ್ಕಿನ ತುಳಿಬೇಡ್ರಿ, ಪುಷ್ಪನ ಹಾಕ್ರಿ ಅಂತ ಹೇಗಿಂದ ಅವ್ರು ಹೇಳ್ತಿದ್ರು. ಆಮೇಲೆ ನಮ್ಮ ಊರಿನ ಮಠದ ಜಾತ್ರೆಯೊಳಗೆ ಸಾಮೂಹಿಕ ಪದ್ಧತಿಯನ್ನು ಜಾರಿಗೆ ತಂದ್ರವರು. ಇನ್ನೂವರೆಗಾದರೂ ಸಾಮೂಹಿಕ ಲಗ್ನ ಆಗ್ತಾವೆ ನಮ್ಮ ಜಾತ್ರೆಯೊಳಗೆ. ಆಮೇಲೆ ಮಹಾಂತ ಜೋಳಿಗೆ ಅಂದ್ರೆ ನಮ್ಮ ಅಜ್ಜರು ಮನೆಗೆ ಹೋದ್ರು. ನಿಮ್ಮ ದುಶ್ಚಟಗಳನ್ನ ಏನದಾವಲ್ಲ, ಕುಡಿಯೋದು, ಇಸ್ಪೇಟ್ ಆಡೋದು, ತಂಬಾಕು ತಿನ್ನೋದು, ಇವೆಲ್ಲ ನನ್ನ ಜೋಳಿಗೆಗೆ ಹಾಕ್ರಿ ನೀವು ಅಂಥೇಳಿ ಅವರು ಹೇಳ್ಕೊಂತ ಪ್ರತಿಯೊಂದು ಮನೆಗೂ ಸ್ವತಃ ತಾವ ಹೋಗಿ ಬಂದ್ರು ಅವರು. ಬೇರೆ ಯಾರ ಸ್ವಾಮಿಗಳಾಗಿದ್ರೆ ನನಗೆ ರೊಕ್ಕ ಕೊಡ್ರಿ, ನಾ ಗುಡಿ ಕಟ್ಟಿಸ್ತೀನಿ, ಗೋಪುರ ಕಟ್ಟಿಸ್ತೀನಿ, ನನಗೆ ಬಂಗಾರ ಕೊಡ್ರಿ, ರೊಕ್ಕ ಕೊಡ್ರಿ ಅಂತ ಕೇಳ್ತಿದ್ರು. ಆದ್ರೆ ನಮ್ಮ ಅಜ್ಜರು ಹಂಗೆ ಕೇಳಲಿಲ್ಲ. ನಿಮ್ಮ ದುಶ್ಚಟಗಳನ್ನಷ್ಟೇ ನನಗೆ ಕೊಡ್ರಿ, ನನ್ನ ಜೋಳಿಗೆಗೆ ಹಾಕ್ರಿ ಅಂತ ಹೇಳಿದ್ರು ಅವರು. ಅದಕ್ಕೆ ಇಂಥ ಕಾರ್ಯವನ್ನು ನೋಡಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತವ್ರು, ಹುಟ್ಟು ಹಬ್ಬದ ದಿವಸ ಅಂದ್ರೆ ಆಗಸ್ಟ್ 1ರಂದು ಅವ್ರನ್ನ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ಬೇಕಂತ ಘೋಷಣೆ ಮಾಡಿದ್ರು. ಹಿಂಗೆ ಅವ್ರ ಬಗ್ಗೆ ಹೇಳ್ಕೊಂತ ಹೋಗ್ಬೇಕಂದ್ರೆ ಭಾಳ ಐತಿ, ನಮ್ಗೆ ಹೇಳಕ್ಕೆ ಆಗಂಗಿಲ್ಲ. ಅದರಂತೆ ನಮ್ಮ ಈಗಿನ ಗುರುಮಹಾಂತ ಸ್ವಾಮಿಗಳು ಸಹ ಭಾಳ ಸಾತ್ವಿಕ ಸ್ವಭಾವದವರು, ಅವರಂತೆ ನಡ್ಕೊಂಡು ಬಂದಾರ. ಆಮೇಲೆ ಲಿಂಗ, ಅವರು ಯಾರೊಬ್ರು ಮಠಕ್ಕೆ ಹೋದ್ರು ಯಾರು ಕೊಳ್ಳಾಗ ಲಿಂಗ ಇಲ್ಲಾಂದ್ರೆ ಕರಿಸಿ ಲಿಂಗ ಕಟ್ತಾರ ಅವರು. ಆಮೇಲೆ ಪ್ರತಿ ಅಮಾಸಿಗೂ ಅಮಾಸಿದು ಇದು ಆಗ್ತಾವೆ, ಕಾರ್ಯಕ್ರಮಗಳಾಗ್ತಾವೆ ಮಠದೊಳಗೆ. ಅದು ಶತಮಾನದಿಂದಲೂ ನಡ್ಕೊಂತ ಬಂದೈತಿ ಅಮಾಸಿ ಕಾರ್ಯಕ್ರಮ ಆಗೋದು. ಆಮೇಲೆ ಭಾಳ ಒಳ್ಳೆಯ ಸ್ವಭಾವದವ್ರು ಅವರು. ಹಂಗೆ ನನಗಿಷ್ಟು ಗೊತ್ತಿದ್ದದ್ದು ನಾ ಹೇಳೀನಿ. ಶರಣಾರ್ಥಿ.